ಜಂಬುಬೆಯ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಅಚ್ಚಿಯ ಜಂಬದ ಕತೆ ಹೇಳ್ತೀನಿ. ಹಿಂದೆ ಸೋಮನಹಳ್ಳಿ ಎಂಬ ಊರು. ಅಲ್ಲಿ ಅಜ್ಜಿ ಇದ್ದಳು. ಅವಳ ಬಳಿ ಒಂದು ಕೋಳಿ ಇತ್ತು. ಪ್ರತಿನಿತ್ಯ ಆ ಕೋಳಿ ಸೂರ್ಯೋದಯವಾಗುತ್ತಿದ್ದಂತೆಯೇ ಕೊಕೊಕೋ ಎಂದು ಕೂಗುತ್ತಿತ್ತು. ಗಟ್ಟಿಯಾಗಿ ಕೂಗುವ ಮೂಲಕ ಹಳ್ಳಿಯ ಜನರನ್ನು ಎಬ್ಬಿಸುತ್ತಿತ್ತು. ಜನ ಕೋಳಿ ಕೂಗಿಗೆ ಎದ್ದು ತಮ್ಮ ತಮ್ಮ ದಿನನಿತ್ಯದ ಕೆಲಸದಲ್ಲಿ ತೊಡಗುತ್ತಿದ್ದರು. ಅಜ್ಜಿಯ ಗುಡಿಸಲಲ್ಲಿ ಒಂದು ಅಗಸ್ಟಿಕೆ ಇತ್ತು. ಅಲ್ಲಿಂದ ಒಂದು ತುಂಡು ಕೆಂಡವನ್ನು ಮನೆಗೆ ಒಯ್ಯುತ್ತಿದ್ದರು. ಅದರಿಂದ ಒಲೆ ಹೊತ್ತಿಸಿ ಅಡುಗೆ ಮಾಡಿಕೊಳ್ಳುತ್ತಿದ್ದರು. ಹೀಗೆ ಕೆಲವು ದಿನಗಳಾದವು. ಒಂದು ದಿನ ಅಜ್ಜಿ ಬೆಳಗಾಗುವುದು ತನ್ನ ಕೋಳಿಯಿಂದ. ಜನರು ಅಡುಗೆ ಮಾಡಿ ತಿನ್ನುವುದು ತನ್ನ ಅಗಸ್ಟಿಕೆಯ ಬೆಂಕಿಯಿಂದ ಎಂದು ತಿಳಿದಳು. ಈ ವಿಚಾರದಿಂದ ಅವಳಲ್ಲಿ ಅಹಂಕಾರ ಮೂಡಿತು. ಅದರಿಂದ ಜಂಬ ಹೆಚ್ಚಿತು. ಕೋಳಿ ಇಲ್ಲದೆ ಇವರೆಲ್ಲ ಹೇಗೆ ಹೇಳುತ್ತಾರೆ? ಅಗಸ್ಟಿಕೆ ಇಲ್ಲದೆ ಹೇಗೆ ಅಡುಗೆ ಮಾಡಿಕೊಳ್ಳುತ್ತಾರೆ? ನೋಡೋಣ ಎಂದುಕೊಂಡಳು. ಅಜ್ಜಿ ತನ್ನ ಕೋಳಿ ಹಾಗೂ ಅಗಸ್ಟಿಕೆಯೊಡನೆ ಪಕ್ಕದ ಕಾಡಿಗೆ ಹೋದಳು. ಮರುದಿನ ಎಂದಿನಂತೆ ಬೆಳಗಾಯಿತು. ಜನರೆಲ್ಲ ತಮ್ಮ ಪಾಡಿಗೆ ತಾವು ಎದ್ದರು. ಅಜ್ಜಿ ಗುಡಿಸಲಿಗೆ ಹೋದರು. ಅಜ್ಜಿ ಇಲ್ಲುವುದನ್ನು ಕಂಡು ಪಕ್ಕದೂರಿನಿಂದ ಬೆಂಕಿ ತಂದು ಅಡುಗೆ ಮಾಡಿಕೊಂಡರು. ಹೀಗೆ ಕೆಲವು ದಿನ ಕಳೆದವು. ಅಜ್ಜಿ ಕಾಡಿನಲ್ಲಿಯೇ ಉಳಿದಿದ್ದಳು. ಒಂದು ದಿನ ಸೌದೆ ಕಡಿಯಲೆಂದು ಕಾಡಿಗೆ ಹಳ್ಳಿಯವನು ಬಂದ. ಅಜ್ಜಿಯನ್ನು ಕಂಡು, ಏನಜ್ಜಿ ಇಲ್ಲಿದ್ದೀಯಾ? ಊರು ಸಾಕಾಯ್ತಾ ಎಂದು ಕೇಳಿದ. ಅಜ್ಜಿ, ಏನಪ್ಪ ಪ್ರತಿದಿನ ಬೆಳಗಾಗುತ್ತಿದೆಯೇ? ನೀವೆಲ್ಲ ಊಟ ಮಾಡ್ತಿದ್ದೀರಾ ಎಂದು ಕೇಳಿದಳು. ಹಳ್ಳಿಯವನಿಗೆ ನಗು ಬಂತು. ಅಜ್ಜಿ, ನಿನ್ನ ಕೋಳಿ ಕೊಕೊಕೋ ಅಂತ ಕೂಗದಿದ್ದರೆ ಬೆಳಗಾಗುವುದಿಲ್ಲ ಅಂದ್ಕೊಂಡಿದ್ದೀಯಾ? ದಿನ ಬೆಳಗಾಗುವುದು ಸೂರ್ಯೋದಯವಾಗುವುದರಿಂದ, ತಿಳಿತಾ? ಬೆಂಕಿ ಇಲ್ಲದೆ ನಾವೆಲ್ಲ ಉಪವಾಸ ಇದ್ದೀವಿ ಅಂದ್ಕೊಂಡಿದೀಯಾ? ಜಂಬಗಿತ್ತಿ, ನಡಿ ನಡಿ ಊರಿಗೆ ಎಂದ. ಅಜ್ಜಿಯ ಜಂಬ ಕರಗಿತು. ಮುಖ ಬಾಡಿ ಹೋಯಿತು. ತನ್ನ ವರ್ತನೆಗೆ ನಾಚಿಕೊಂಡಳು. ನಾನೊಂದು ಮೂರ್ಖ ಹೆಂಗಸು ಎಂದು ಹಳತೊಡಗಿದಳು. ಮುಗ್ಧ ಹಳ್ಳಿಯವನು ಅಜ್ಜಿಯನ್ನು ಸಮಾಧಾನ ಪಡಿಸಿ, ಜಂಬ ಅಹಂಕಾರ ಪಡುವುದು ತರವಲ್ಲ ಅಜ್ಜಿ. ಬೇರೆಯವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುವುದೇ ಮಾನವ ಧರ್ಮ ಎಂದು ಅಜ್ಜಿಗೆ ಬುದ್ಧಿವಾದ ಹೇಳಿದ. ತನ್ನ ತಪ್ಪಿಗೆ ಜಂಬಕ್ಕೆ ಮರುಗುತ್ತಾ ಅಗಸ್ಟಿಕೆ ಹಿಡಿದು ಕೋಳಿಯನ್ನು ಕಂಕುಲಲ್ಲಿ ಇಟ್ಟುಕೊಂಡು ಅಜ್ಜಿ ಊರಿಗೆ ಹಿಂತಿರುಗಿದಳು. ಎಂದಿನಂತೆ ಎಲ್ಲರಿಗೂ ಸಹಾಯ ಮಾಡುತ್ತಾ ಬಾಳತೊಡಗಿದಳು.